ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ರಾಜ್ಯಗಳ ವಿಧಾನಸಭಾ ಚುನಾವಣೆ ಮುಕ್ತಾಯದ ಬೆನ್ನಲ್ಲೇ ಚುನಾವಣೋತ್ತರ ಸಮೀಕ್ಷೆಗಳು ಒಂದೊಂದಾಗಿ ಹೊರಗೆ ಬರ್ತಾ ಇದೆ. ಆಲ್ಮೋಸ್ಟ್ ಎರಡೂ ರಾಜ್ಯಗಳಲ್ಲಿ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಿಜೆಪಿಗೆ ನಿರಾಸೆಯನ್ನು ಉಂಟು ಮಾಡತಕ್ಕಂಥ ನಂಬರ್ಗಳು ಬರ್ತಾ ಇದೆ. ಹರಿಯಾಣದಲ್ಲಿ ಬಿಜೆಪಿಯ ಹ್ಯಾಟ್ರಿಕ್ ಕನಸಿಗೆ ಈಗ ಭಗ್ನ ಬಂದಂತಾಗಿದೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಈಗ ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕೊಡ್ತಾ ಇದ್ದಾರೆ. ಹರಿಯಾಣದಲ್ಲಿ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರಬೇಕು ಅಂತ ಪ್ರಯತ್ನ ಪಟ್ಟಿದ್ದ ಬಿಜೆಪಿಗೆ ಭಾರಿ ನಿರಾಸೆ. ಬಹುತೇಕ ಚುನಾವಣೋತ್ತರ ಸಮೀಕ್ಷೆಗಳು ಕಾಂಗ್ರೆಸ್ ಮೈತ್ರಿಕೂಟ ಇಲ್ಲಿ ಅಧಿಕಾರವನ್ನು ರಚನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಹರಿಯಾಣದಲ್ಲಿ ಬಿಜೆಪಿಯ ಹ್ಯಾಟ್ರಿಕ್ ಕನಸಿಗೆ ಭಗ್ನ ಬಂದಂತಾಯಿತು. ಅಲ್ಲಿಗೆ ಬಹುತೇಕ ಆಲ್ಮೋಸ್ಟ್ ಇಲ್ಲಿ ತನಕ ಬಂದಿರತಕ್ಕಂಥ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಬಿಜೆಪಿಗೆ ಹಿನ್ನಡೆ, ಕಾಂಗ್ರೆಸ್ಗೆ ಮುನ್ನಡೆ ಅಂತಕ್ಕಂಥದ್ದನ್ನು ತೋರಿಸ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲೂ ಪರಿಸ್ಥಿತಿ ಇದಕ್ಕಿಂತ ಭಿನ್ನವಾಗಿಲ್ಲ. ತ್ರಿವಳಿ ತಲಾಖ್ ಆಗಿರ್ಬೋದು ಅಥವಾ ಆರ್ಟಿಕಲ್ 370 ರಿಮೂವ್ ಮಾಡಿದ್ದಾಗಿರ್ಬೋದು, ಯಾವುದೂ ಕೂಡ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಆದಂತೆ ಕಂಡು ಬರ್ತಾ ಇಲ್ಲ. ಹರಿಯಾಣದಲ್ಲಿ ಬಿಜೆಪಿಯ ಕನಸು, ಹ್ಯಾಟ್ರಿಕ್ ಕನಸೇನಿತ್ತು, ಅದು ಬಹುತೇಕ ಭಗ್ನವಾದಂತೆ ಕಂಡು ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ಕಾಂಗ್ರೆಸ್ಗೆ ಮುನ್ನಡೆಯನ್ನ ಕೊಡ್ತಾ ಇದ್ದಾರೆ. ಸಾಕಷ್ಟು ಚುನಾವಣೋತ್ತರ ಸಮೀಕ್ಷೆಗಳು ಒಂದೊಂದಾಗಿ ರಿಲೀಸ್ ಆಗ್ತಾ ಇದೆ. ಬಿಜೆಪಿ ರಾಜ್ಯದಲ್ಲಿ ಕಾಂಗ್ರೆಸ್ ಕಮಾಲ್ ಮಾಡ್ತಾ ಇದೆ. ಹರಿಯಾಣದಲ್ಲಿ ಮ್ಯಾಟ್ರಿಕ್ಸ್, ಎಬಿಪಿ, ದೈನಿಕ್ ಭಾಸ್ಕರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕೊಡ್ತಾ ಇದ್ದಾರೆ. ಎಲ್ಲ ಆಲ್ಮೋಸ್ಟ್ ಹತ್ತತ್ರ ಯಾವುದೂ ಕೂಡ ಬಿಜೆಪಿಗೆ ಇಲ್ಲಿ ಬಹುಮತ ಬರುತ್ತೆ ಅಂತಕ್ಕಂಥದ್ದು ಇಲ್ಲಿ ತನಕ ಅಂತೂ ಯಾವುದೂ ರಿಲೀಸ್ ಆಗಿಲ್ಲ. ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎಲ್ಲ ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕೊಡ್ತಾ ಇದ್ದಾರೆ. ಮೊದಲಿಗೆ ನಾವು ಹೇಳ್ತಾ ಇರ್ತಕ್ಕಂಥದ್ದು ಹರಿಯಾಣ ರಾಜ್ಯದ ವಿಧಾನಸಭಾ ಚುನಾವಣೆಯ ಚುನಾವಣೋತ್ತರ ಸಮೀಕ್ಷೆ. ಐ ರಿಪೀಟ್, ಚುನಾವಣೋತ್ತರ ಸಮೀಕ್ಷೆ. ಇದು ರಿಸಲ್ಟ್ ಬರ್ತಕ್ಕಂಥದ್ದು 8ನೇ ತಾರೀಕು. ಬಟ್ ಆಲ್ಮೋಸ್ಟ್ ಯಾವಾಗಲೂ ಕೂಡ ಚುನಾವಣೋತ್ತರ ಸಮೀಕ್ಷೆಗಳು ನಿಖರ ಫಲಿತಾಂಶಕ್ಕೆ ಹತ್ತಿರವಾಗಿರುತ್ತೆ. 2-3 ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು, ಒಂದು 5 ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು. ಆದರೆ ಯಾವ ಪಕ್ಷ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ಅಂತಕ್ಕಂಥದ್ದು, ಒಂದು ಟ್ರೆಂಡ್ ಏನಿದೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಬಿಜೆಪಿ ರಾಜ್ಯದಲ್ಲಿ ಕಮಾಲ್ ಮಾಡ್ತಾ ಇದೆ ಕಾಂಗ್ರೆಸ್. ಹರಿಯಾಣದಲ್ಲಿ ಮ್ಯಾಟ್ರಿಕ್ಸ್, ಎಬಿಪಿ, ದೈನಿಕ್ ಭಾಸ್ಕರ್ ಇವೆಲ್ಲವೂ ಕೂಡ ಈಗ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ. ಮೇಲ್ಭಾಗದಲ್ಲಿ ಬರ್ತಾ ಇರತಕ್ಕಂಥ ಒಂದು ಸಮೀಕ್ಷೆ ಮತ್ತು ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ಬರ್ತಾ ಇರತಕ್ಕಂಥ ಸಮೀಕ್ಷೆ, ಇದೆರಡನ್ನೂ ಕೂಡ ಗಮನಿಸ್ತಾ ಇದ್ದೀರಾ. ಮೇಲ್ಭಾಗದಲ್ಲಿ ಬರ್ತಾ ಇರತಕ್ಕಂಥದ್ದು ಜಮ್ಮು ಮತ್ತು ಕಾಶ್ಮೀರದ್ದು, ಎಡಭಾಗದಲ್ಲಿ ಬರ್ತಾ ಇರತಕ್ಕಂಥದ್ದು ಹರಿಯಾಣದು. ಹರಿಯಾಣದಲ್ಲಿ ಒಟ್ಟು 90 ಕ್ಷೇತ್ರಗಳು, ಜಮ್ಮು ಕಾಶ್ಮೀರದಲ್ಲಿ ಒಟ್ಟು 87 ಕ್ಷೇತ್ರಗಳು ಇರತಕ್ಕಂಥದ್ದು. ಎರಡೂ ಪುಟ್ಟ ರಾಜ್ಯಗಳನ್ನೇ. ಆದರೆ ನೀವು ನೋಡ್ತಾ ಇರತಕ್ಕಂಥದ್ದು ಹರಿಯಾಣದ್ದು. ಈಗ 90 ಕ್ಷೇತ್ರಗಳ ಪೈಕಿ ಮ್ಯಾಟ್ರಿಕ್ಸ್ ಕೊಟ್ಟಿರ್ತಕ್ಕಂಥ ನಂಬರ್ಸನ್ನು ಗಮನಿಸೋಣ. ಬಿಜೆಪಿಗೆ 19ರಿಂದ 29 ಸೀಟ್ಗಳನ್ನ ಅವ್ರು ಕೊಟ್ಟಿದ್ದಾರೆ. ಆದರೆ ಕಾಂಗ್ರೆಸ್ಗೆ 44ರಿಂದ 54 ಸ್ಥಾನಗಳು, 46 ಮ್ಯಾಜಿಕ್ ನಂಬರ್. ಕಾಂಗ್ರೆಸ್ ಇಲ್ಲಿ ಸ್ವತಂತ್ರವಾಗಿ ಅಧಿಕಾರವನ್ನು ಹಿಡಿಯುತ್ತೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಉಳಿದಂತೆ NLD ಅವರು ಅಥವಾ JJP ಪ್ಲಸ್ ಕೆಲವು ಸಣ್ಣ ಪುಟ್ಟ ಪಕ್ಷಗಳೆಲ್ಲ ಸೇರ್ಕೊಂಡು ಮೈತ್ರಿ ಮಾಡಿಕೊಂಡಿವೆ. ಇತರರು ಯಾವುದೂ ಇಲ್ಲ ಅಂತಕ್ಕಂಥದ್ದು. CNN ನೋಡ್ತಾ ಇದ್ದಾರೆ. ಹರಿಯಾಣದಲ್ಲಿ CNN IBN ಅವರದು ಬಿಜೆಪಿಗೆ 21 ಸೀಟನ್ನು ಕೊಟ್ಟಿದ್ದಾರೆ. ಹರಿಯಾಣದ ಚುನಾವಣೋತ್ತರ ಸಮೀಕ್ಷೆಯ ನಂಬರ್ಸ್ಗಳನ್ನ ತಾವೀಗ ಗಮನಿಸ್ತಾ ಇದ್ದೀರಾ. ಒಟ್ಟು 90 ಕ್ಷೇತ್ರಗಳು, 46 ಮ್ಯಾಜಿಕ್ ನಂಬರ್. ಅದರಲ್ಲಿ ಯಾರ್ಯಾರು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸ್ಥಾನಗಳನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ ಬಹಳ ಸುಲಭವಾಗಿ. ಸೊ ಹಾಗಾಗಿ ಮೇಲ್ಭಾಗದಲ್ಲಿ ನೀವು ಕಾಣಿಸ್ತಾ ಇರತಕ್ಕಂಥದ್ದು ಜಮ್ಮು ಕಾಶ್ಮೀರದ ಬೇರೆ ಬೇರೆ ಸಮೀಕ್ಷೆಗಳು, ಎಡಭಾಗದಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ಹರಿಯಾಣದ ಬೇರೆ ಬೇರೆ ಸಮೀಕ್ಷೆಗಳು. ದೈನಿಕ್ ಭಾಸ್ಕರ್ದು ಗಮನಿಸ್ತಾ ಇದ್ದೀರಾ. ದೈನಿಕ್ ಭಾಸ್ಕರ್ ಅವರು 19ರಿಂದ 29 ಸೀಟನ್ನು ಬಿಜೆಪಿ ಕೊಟ್ಟಿದ್ದಾರೆ ಹರಿಯಾಣದಲ್ಲಿ. ಆದರೆ 55ರಿಂದ 62 ಸೀಟ್ಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥದ್ದು, ಸ್ಪಷ್ಟವಾದ ಬಹುಮತವನ್ನು ಕಾಂಗ್ರೆಸ್ ಪಡ್ಕೊಳ್ಳುತ್ತೆ ಅಂತಕ್ಕಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಹಾಗಾಗಿ ಒಟ್ಟಾರೆ ಇಲ್ಲಿ ರಿಸಲ್ಟ್ ಏನು ಹೇಳ್ತಾ ಇದೆ, ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಜಮ್ಮು ಕಾಶ್ಮೀರದಲ್ಲೂ ಕೂಡ ಕಾಂಗ್ರೆಸ್ ಮೈತ್ರಿ ಅಥವಾ ಇಂಡಿ ಒಕ್ಕೂಟ ಯಾವ ರೀತಿ ಬೇಕಾದರೂ ಹೇಳಬಹುದು. ಅಲ್ಲಿ ಬಿಜೆಪಿಗೆ ಯಾವುದೇ ಪ್ಲಸ್ ಪಾಯಿಂಟ್ ಆಗಿಲ್ಲ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತಾ ಹೋಗ್ತೀನಿ. ಶಬೀರ್, ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಎರಡೂ ರಾಜ್ಯಗಳಲ್ಲಿ ಬಿಜೆಪಿಗೆ ನಿರಾಸೆ, ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇರೋದು ಇದನ್ನೇ, ಹೌದಾ? ಅರವಿಂದ್, ಎರಡೂ ರಾಜ್ಯಗಳಲ್ಲಿ ನಿರಾಶೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಹರಿಯಾಣದಲ್ಲಿ ಬಿಜೆಪಿಗೆ ನಿರಾಶೆ ಆಗಿರಬಹುದು, ಆದರೆ ಜಮ್ಮು ಕಾಶ್ಮೀರದಲ್ಲಿ ಇನ್ನೂ ಕೂಡ ಒಂದು ಸ್ಪಷ್ಟತೆ ಬರಬೇಕಾಗಿದೆ. ಇನ್ನು ಸ್ವಲ್ಪ ಹೊತ್ತಾದ ಬಳಿಕ ನಂಬರ್ಸ್ಗಳು ಯಾವ ಕಡೆಗೆ ತಿರುಗಿಕೊಳ್ಳುತ್ತೆ ಅನ್ನುವಂಥದ್ದನ್ನ ಗಮನಿಸಬೇಕಾಗುತ್ತೆ. ಯಾಕೆಂದ್ರೆ ಬಹುತೇಕ ಎಡ್ಜ್ಗಳಲ್ಲಿ ಪೈಪೋಟಿ ನಡೀತಾ ಇರುವಂಥದ್ದು. ಕಾಶ್ಮೀರದ ಭಾಗದಲ್ಲಿ NC ಬಹಳಷ್ಟು ಪ್ರಬಲವಾಗಿ ಇಲ್ಲಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಆದರೆ ಜಮ್ಮು ಭಾಗದಲ್ಲಿ ಕಾಂಗ್ರೆಸ್ ಮತ್ತು ಇತರ ಪಕ್ಷಗಳು ಕೂಡ ಒಂದಿಷ್ಟು ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾವೆ. ಹೀಗಾಗಿ ಎಂಡ್ ಆಫ್ ದಿ ಡೇ ಎಷ್ಟು ನಂಬರ್ಗಳು
ಬರುತ್ತೆ, ಮತ್ತೆ ಇತರೆ ಪಕ್ಷಗಳು ಮತ್ತೆ ಪ್ರಾದೇಶಿಕ ಪಕ್ಷಗಳು ಮತ್ತೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳು ಅಲ್ಲಿ ಹೆಚ್ಚು ಜನ ಗೆಲ್ಲುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಇವರು ನಿರ್ಣಾಯಕ ಸ್ಥಾನವನ್ನು ವಹಿಸುವಂತ ಸಾಧ್ಯತೆಗಳಿದಾವೆ. ಇವರು ಯಾವ ಕಡೆಗೆ ಹೋಗ್ತಾರೆ ಅವರ ಸರ್ಕಾರ ರಚನೆ ಆಗಬಹುದಾದಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಕಾಶ್ಮೀರ ಒಂದು ಹೋಪ್ ಅಂತ ಬಿಜೆಪಿಗೆ ಹೇಳ್ಬೋದು. ಆದ್ರೆ ಹರಿಯಾಣದಲ್ಲಿ ಬಿಜೆಪಿ ಮುಗ್ಗರಿಸಿರುವಂತದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಎಲ್ಲಾ ಎಕ್ಸಿಟ್ ಪೋಲ್ಗಳಲ್ಲೂ ಕೂಡ ಕಾಂಗ್ರೆಸ್ಗೆ ಹೀನಾಯ ಸೋಲನ್ನು ತೋರಿಸ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಕಾಂಗ್ರೆಸ್ ಒಂದು ದೊಡ್ಡ ಗೆಲುವನ್ನ ಈಗ ಹರಿಯಾಣದಲ್ಲಿ ಗೆಲ್ತಾ ಇರುವಂತದ್ದು ಒಂದು ಮತ್ತೊಂದು ಬೂಸ್ಟ್ ಡೋಸ್ ಕಾಂಗ್ರೆಸ್ಗೆ ಸಿಕ್ಕಂತೆ ಕಾಣಿಸ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ನಾನು ಹೇಳಿದ್ದು ಪರ್ಟಿಕ್ಯುಲರ್ ಆಗಿ ಹರಿಯಾಣ ರಾಜ್ಯದ ವಿಚಾರ. ಇನ್ನು ಜಮ್ಮು ಕಾಶ್ಮೀರಕ್ಕೆ ಬರೋಣ. ಜಮ್ಮು ಕಾಶ್ಮೀರದಲ್ಲಿ ಚುನಾವಣೋತ್ತರ ಸಮೀಕ್ಷೆಗಳು ಏನು ಹೇಳ್ತಾ ಇದೆ ಅಂತಕ್ಕಂಥದ್ದು ನೋಡೋಣ. ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮತ್ತು NC ನ್ಯಾಷನಲ್ ಕಾನ್ಫರೆನ್ಸ್, ಒಮರ್ ಅಬ್ದುಲ್ಲಾ ನೇತೃತ್ವದ ನ್ಯಾಷನಲ್ ಕಾನ್ಫರೆನ್ಸ್ ಅವರಿಗೆ ಹೆಚ್ಚು ಸ್ಥಾನ ಬರ್ತಕ್ಕಂಥ ಸಾಧ್ಯತೆ ಇದೆ. ಆದರೆ ಕಮಾಲ್ ಮಾಡ್ತಾ ಇಲ್ಲ ಮುಫ್ತಿ ಪಕ್ಷ PDP, ಪೀಪಲ್ಸ್ ಡೆಮೊಕ್ರೆಟಿಕ್ ಪಾರ್ಟಿ. ನಿಮಗೆಲ್ಲ ಜ್ಞಾಪಕ ಇದೆ, 2014ರಲ್ಲಿ ಚುನಾವಣೆ ನಡೆದಾಗ PDP ಜೊತೆ BJP ಸೇರ್ಕೊಂಡು ಸರ್ಕಾರವನ್ನು ರಚನೆ ಮಾಡಿತ್ತು. ಆದರೆ ಆರ್ಟಿಕಲ್ 370 ತೆಗೆದ ಬಳಿಕ ತ್ರಿವಳಿ ತಲಾಖ್ ಇದೆಲ್ಲವೂ ಕೂಡ ಮುಸಲ್ಮಾನ ಬಾಹುಳ್ಯ ಇರತಕ್ಕಂಥ ಜಮ್ಮು ಕಾಶ್ಮೀರದಲ್ಲಿ ವರ್ಕ್ ಆಗಿಲ್ಲ. ಕಾಂಗ್ರೆಸ್ ಮತ್ತು NC ನ್ಯಾಷನಲ್ ಕಾನ್ಫರೆನ್ಸ್ ನಡುವಣ ಇರ್ತಕ್ಕಂಥ ಮೈತ್ರಿಗೆ ಹೆಚ್ಚು ಸ್ಥಾನಗಳು ಬರ್ತಾ ಇದೆ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡಿತೀನಿ. ಶಬೀರ್, ಈಗ ಕಾಶ್ಮೀರದಲ್ಲಿ ಒಂದು ದೊಡ್ಡ ಹೋಪ್ ಇತ್ತು ಬಿಜೆಪಿಗೆ, ಯಾಕೆಂದರೆ ಬಹುದೊಡ್ಡ ನಿರ್ಧಾರಕ್ಕೆ ಬಿಜೆಪಿ ಬಂದಿತ್ತು. ಆರ್ಟಿಕಲ್ 370 ವಿಶೇಷ ಸ್ಥಾನಮಾನ ರದ್ದು ಮಾಡೋದ್ರ ಮುಖಾಂತರ ತ್ರಿವಳಿ ತಲಾಖ್ ಕೂಡ ನಮಗೆ ಕೈ ಹಿಡಿಯುತ್ತೆ, ಮಹಿಳೆಯ ಓಟು ಬರುತ್ತೆ ಅಂತ. ಬಟ್ ಸಮೀಕ್ಷೆಗಳು ಅದನ್ನು ಹೇಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಖಂಡಿತವಾಗ್ಲೂ ಅರವಿಂದ್, ಒಂದು ಬಿಜೆಪಿ ಒಂದು ಹೋಪ್ ಅನ್ನ ಇಟ್ಕೊಂಡಿತ್ತು. ಆರ್ಟಿಕಲ್ 370 ರದ್ದು ಮಾಡಿದ ಬಳಿಕ ಅಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಾಗ್ತಾ ಇದೆ. ಹೆದ್ದಾರಿಗಳಿಂದ ಹಿಡಿದು ಬೇರೆ ಬೇರೆ ಮೂಲ ಸೌಕರ್ಯಗಳನ್ನ ಇಂಪ್ರೂವ್ ಮಾಡುವಂತದ್ದಾಗಿರ್ಬೋದು, ಟೂರಿಸಂಗೆ ಹೆಚ್ಚು ಆದ್ಯತೆಯನ್ನು ಕೊಡುವಂತದ್ದಾಗಿರ್ಬೋದು, ಮತ್ತೆ ತ್ರಿವಳಿ ತಲಾಖನ್ನ ರದ್ದು ಮಾಡಿದ್ದಾಗಿರುವಂತದ್ದು, ಹೀಗೆ ಬೇರೆ ಬೇರೆ ಕೆಲಸಗಳನ್ನ ಏನ್ ಬಿಜೆಪಿ ಮಾಡ್ತಾ ಇದೆ, ಈ ಎಲ್ಲವೂ ಕೂಡ ಈ ಎಲ್ಲ ಅಂಶಗಳು ನಮ್ಮನ್ನ ಕೈ ಹಿಡಿಬಹುದು ಅನ್ನುವಂತ ಒಂದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿತ್ತು. ಆದರೆ ಕಾಶ್ಮೀರದಲ್ಲಿ ಇದು ಯಾವುದು ಕೂಡ ವರ್ಕ್ ಆದಂತೆ ಕಾಣಿಸ್ತಾ ಇಲ್ಲ. ಆದ್ರೆ ಜಮ್ಮುವಲ್ಲಿ ಒಂದಿಷ್ಟು ಸಂಖ್ಯೆಗಳು ಬಿಜೆಪಿಗೆ ಹೆಚ್ಚು ಕಾಣಿಸ್ತಾ ಇರುವಂತದ್ದು. ಹೀಗಾಗಿ ಬಿಜೆಪಿ ಇನ್ನೂ ಕೂಡ ಹೋಪ್ ಕಳೆದುಕೊಳ್ಳಬೇಕಾಗಿಲ್ಲ. ರಿಸಲ್ಟ್ ವರ್ಗೂ ಕೂಡ ಅದು ಕಾದು ನೋಡಬೇಕಾಗುತ್ತೆ. ಜೊತೆಗೆ ನಾನು ಆಗ್ಲೇ ಹೇಳದಂತೆ ಒಂದಷ್ಟು ಇಂಡಿಪೆಂಡೆಂಟ್ ಅಭ್ಯರ್ಥಿಗಳು ಕೂಡ ಹೆಚ್ಚು ಗೆಲ್ಲಬಹುದಾದಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಒಂದು ಸಾಧ್ಯತೆ ಇದೆಯಾ ಅಧಿಕಾರ ರಚನೆಗೆ ಅನ್ನುವಂತ ಒಂದು ಹೋಪ್ ಕಡೆಯ ತನಕ ಕೂಡ ಇಟ್ಕೋಬಹುದು. ಆದಾಗ್ಯೂ ಕೂಡ ನೋಡಿದ್ರೆ ಈಗ ಸದ್ಯಕ್ಕೆ ಕಾಶ್ಮೀರದಲ್ಲಿ NC ಮತ್ತೆ ಕಾಂಗ್ರೆಸ್ನ ಮೈತ್ರಿಕೂಟ ಏನಿದೆ ಅದು ಹೆಚ್ಚು ಸಂಖ್ಯೆಗಳನ್ನ ಗೆಲ್ತಾ ಇರುವಂತದ್ದು. ಒಂದು ವೇಳೆ ಇತರೆ ಪಕ್ಷಗಳನ್ನ ಮತ್ತೆ ಏನು ಸ್ವತಂತ್ರ ಅಭ್ಯರ್ಥಿಗಳನ್ನ ಸೆಳೆಯುವಲ್ಲಿ NC ಏನಾದ್ರೂ ಮುಂದಾದ್ರೆ ಅಥವಾ ಆ ಒಂದು ವಿಚಾರದಲ್ಲಿ ಸಕ್ಸಸ್ ಆದ್ರೆ ಬಹುತೇಕ ಆ ಒಂದು ರಾಜ್ಯವು ಕೂಡ ಬಿಜೆಪಿ ಕಳೆದುಕೊಳ್ಳುವಂತ ಎಲ್ಲ ಸಾಧ್ಯತೆಗಳಿದಾವೆ. ಅರವಿಂದ್, ಓಕೆ, ಬಟ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಇಬ್ರು ಕೂಡ ವಿಪರೀತವಾದ ವಿಶ್ವಾಸವನ್ನ ಹೊಂದಿದ್ರು ಜಮ್ಮು ಕಾಶ್ಮೀರದ ವಿಚಾರದಲ್ಲಿ. ಆದರೆ ಯಾರ್ಯಾರು ಕಾಶ್ಮೀರಿ ಪಂಡಿತರು ಅಂತ ಅಲ್ಲಿ ಮೂಲ ನಿವಾಸಿಗಳಿದ್ರು ಅವರೆಲ್ಲರೂ ಕೂಡ ದೇಶಾದ್ಯಂತ ಚದುರು ಹೋಗಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಅವರು ಬಂದು ವೋಟನ್ನು ಜಾಸ್ತಿ ಸರಿ ಪ್ರಮಾಣದಲ್ಲಿ ಹಾಕಿಲ್ಲ. ಹಾಗಾಗಿ ಇದು ಬಿಜೆಪಿಗೆ ಹಿನ್ನಡೆಯಾಗ್ತಿದೆ ಅಂತ ಕೆಲವರ ಅಭಿಪ್ರಾಯ. ತಾವೇನು ಹೇಳ್ತೀರಾ ಶಬೀರ್? ನೋಡಿ, ಜಮ್ಮು ಕಾಶ್ಮೀರದ ಚುನಾವಣೆಯನ್ನು ನೋಡಬೇಕಾದಂಥ ಸಂದರ್ಭದಲ್ಲಿ ನಾವು ಅದನ್ನ ಎರಡು ಭಾಗವಾಗಿ ಮಾಡಲೇಬೇಕಾಗುತ್ತೆ. ಒಂದು ಜಮ್ಮು ರೀಸನ್, ಮತ್ತೊಂದು ಕಾಶ್ಮೀರದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ 47 ಸೀಟ್ಗಳಿದಾವೆ. ಬಹುತೇಕ ಸ್ಥಾನಗಳಲ್ಲೂ ಕೂಡ NC ಮತ್ತೆ ಕಾಂಗ್ರೆಸ್ ಮುನ್ನಡೆಯಲ್ಲೇ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅಲ್ಲಿರುವಂತ ಜನರು ಕೂಡ 371 ರದ್ದಾದ ಮೇಲೆ ಒಂದಿಷ್ಟು ಗಲಭೆಗಳು ಕಡಿಮೆ ಆಗಿರುವಂತದ್ದು ಅಥವಾ ಕಲ್ಲು ತೂರಾಟದಂತ ಇನ್ಸಿಡೆಂಟ್ಗಳು ಕಡಿಮೆ ಆಗಿದ್ದಾವೆ, ಒಂದಿಷ್ಟು ಶಾಂತಿ ಅಲ್ಲಿ ಮನೆ ಮಾಡಿದೆ ಅನ್ನುವಂತಹ ಅಭಿಪ್ರಾಯಗಳು ವ್ಯಕ್ತ ಆಗ್ತಿದಾವೆ. ಅದರ ಜೊತೆಗೆ ಅಲ್ಲಿರುವಂತಹ ಜನರಲ್ಲಿ ಬಿಜೆಪಿಯ ವಿರುದ್ಧ ಒಂದು ಅಸಮಾಧಾನ ಇರುವಂತದ್ದು ಮತ್ತೆ ಆಕ್ರೋಶ ಇರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಅದೊಂದು ಬೇರೆ ರೀತಿಯಾದಂತಹ ಸೆಂಟಿಮೆಂಟ್ ಅನ್ನು ಕೂಡ ನಮ್ಗೆ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಹಾಗಾಗಿ ಅದೆಲ್ಲವೂ ಕೂಡ ಮತದಾನದ ಮೇಲೆ ಪರಿಣಾಮ ಬೀರಿರುವಂತಹ ಸಾಧ್ಯತೆಗಳಿದಾವೆ. ಇದ್ರ ಜೊತೆಗೆ ಜಮ್ಮುವಿನ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲೂ ಕೂಡ ಅಲ್ಲಿ ಒಂದಿಷ್ಟು ಬಿಜೆಪಿಗೆ ಅಡ್ವಾಂಟೇಜಸ್ ಸಿಕ್ಕಿದೆ. ಅದು ಯಾವ ವಿಚಾರ? ಕಾಶ್ಮೀರಿ ಪಂಡಿತರಾಗಿರ್ಬೋದು, 370 ರದ್ದು ಮಾಡಿದ್ದಾಗಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟಿರುವಂತದ್ದಾಗಿರ್ಬೋದು, ಮತ್ತೆ ಜಮ್ಮು ಕಾಶ್ಮೀರಕ್ಕೆ ವಿಶೇಷವಾಗಿ ಒಂದಿಷ್ಟು ಆದ್ಯತೆಗಳನ್ನ ಕೇಂದ್ರ ಸರ್ಕಾರ ಕೊಡ್ತಾ ಬಂದಿರುವಂತದ್ದು ಇಲ್ಲಿರುವಂತ ಜನರಿಗೆ ಅದು ಲೈಕ್ ಆಗಿರ್ಬೋದು. ಜೊತೆಗೆ ಕಾಶ್ಮೀರದಲ್ಲಿ ಜನರಿಗೆ ಅದು ಇಷ್ಟ ಆಗಿದ್ರು ಕೂಡ ಅಲ್ಲಿ ಬಿಜೆಪಿಯ ಸರ್ಕಾರವನ್ನ ನೋಡ್ಲಿಕ್ಕೆ ಅಲ್ಲಿಯ ಜನರು ಬಯಸ್ತಾ ಇಲ್ಲ. ಹೀಗಾಗಿ ಇಲ್ಲಿ ಎರಡೂ ಭಾಗದಲ್ಲೂ ಕೂಡ ತದ್ವಿರುದ್ಧವಾದಂತಹ ಒಂದು ಫಲಿತಾಂಶನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಆರ್ಟಿಕಲ್ 370 ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಚುನಾವಣೆ ನಡೆದಿದ್ದು ದೊಡ್ಡ ಮಟ್ಟದಲ್ಲಿ ಬಿಜೆಪಿಗೆ ಸಹಕಾರಿಯಾಗುತ್ತೆ ಅಂತ ಅಂದುಕೊಂಡಿದ್ರು ಕೂಡ ಅಂಡ್ ಫೈನಲಿ ಚುನಾವಣೋತ್ತರ ಸಮೀಕ್ಷೆಗಳೇ ಏನು ಅಂತಿಮವಾದ ರಿಸಲ್ಟ್ ಕೂಡ ಅಲ್ಲ. ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ನನ್ನ ಕೊಲಿಗೆ ಹೇಳ್ತಾ ಇದ್ದ ಪ್ರಕಾರ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಪಕ್ಷೇತರ ಅಭ್ಯರ್ಥಿಗಳು ಒಂದಷ್ಟು ಜನ ಗೆಲ್ತಕ್ಕಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅವರೇ ಈ ಸರ್ತಿ ಕಿಂಗ್ ಮೇಕರ್ಸ್ ಅನ್ನೋ ರೀತಿಯಲ್ಲೂ ಕೂಡ ಹೇಳ್ತಾ ಇದ್ದಿದ್ದು. ಹರಿಯಾಣದಲ್ಲಿ 10 ವರ್ಷಗಳು ಬಿಜೆಪಿ ಆಡಳಿತ ಮಾಡ್ತು. ಸಾಮಾನ್ಯವಾಗಿ ಯಾವುದೇ ರಾಜ್ಯದಲ್ಲಿ 10 ವರ್ಷ ಸತತವಾಗಿ ಒಂದು ಪಕ್ಷ ಅಧಿಕಾರದಲ್ಲಿದ್ದಾಗ ಆಂಟಿ ಇನ್ಕಂಬೆನ್ಸಿ ಅಂತಕ್ಕಂಥದ್ದು ಇದ್ದೇ ಇರುತ್ತೆ, ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದು. ಹಾಗಾಗಿ ಅಲ್ಲಿ ಹರಿಯಾಣದ ಜನ ಬದಲಾವಣೆಯನ್ನು ಬಯಸಿ ಈ ಸರ್ತಿ ಕಾಂಗ್ರೆಸ್ಗೆ ಅವರು ಮಣೆ ಹಾಕಿದ್ದಾರೆ ಅಂತಕ್ಕಂಥ ವಿಶ್ಲೇಷಣೆ ಕೂಡ ಬರ್ತಾ ಇದೆ. ಮತ್ತು ಸ್ಥಳೀಯ ಪಕ್ಷಗಳು ಅಂತ ನಾವೇನು ಹೇಳ್ತೀವಿ, ಲೋಕಲ್ ಪಾರ್ಟೀಸ್ ಅಂತ ಅಂದ್ಬಿಟ್ಟು, ಅವುಗಳು ಎಷ್ಟು ಸೀಟನ್ನು ಗೆಲ್ತಾರೆ, ಅವರ ನಡುವಣ ರಾಷ್ಟ್ರೀಯ ಪಕ್ಷಗಳು ದೊಡ್ಡ ಮಟ್ಟದ ಪೈಪೋಟಿ ಕೊಡೋದಕ್ಕೆ ಸಾಧ್ಯ ಇದೆಯಾ, ಮತ್ತು ಮೈತ್ರಿಗಳು ಯಾವ ರೀತಿ ಆಗಿದೆ, ಅಲ್ಲಿ ಕ್ಯಾಂಡಿಡೇಟ್ಗಳನ್ನ ಯಾವ ರೀತಿಯಲ್ಲಿ ಆಯ್ಕೆ ಮಾಡಿದ್ರು, ಇದೆಲ್ಲವೂ ಕೂಡ ಬಹಳ ಮುಖ್ಯವಾಗ್ತಾ ಹೋಗುತ್ತೆ. ಯಾವ ರೀತಿ ಕ್ಯಾಂಡಿಡೇಟ್ಗಳನ್ನ ಯಾವ ಮಾನದಂಡದ ಮೇಲೆ ಕೊಟ್ಟರು ಅಂತಂದ್ಬಿಟ್ಟು. ಓಕೆ, ಇನ್ನು ಸಿ ವೋಟರ್ ಸಮೀಕ್ಷೆ ಬಂದಿದೆ. ಕಾಂಗ್ರೆಸ್ಗೆ ಮುನ್ನಡೆ 41ರಿಂದ 48 ಸ್ಥಾನಗಳಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಹರಿಯಾಣದು ಸಿ ವೋಟರ್ ಸಮೀಕ್ಷೆಯಲ್ಲಿ ಈಗ ಕಾಂಗ್ರೆಸ್ಗೆ, ಅದು ಕೂಡ ಕಾಂಗ್ರೆಸ್ಗೆ ಮುನ್ನಡೆಯನ್ನು ಕೊಟ್ಟಿದೆ. ಹೆಚ್ಚು ಕಡಿಮೆ 41ರಿಂದ 48 ಸೀಟು, 46 ಮ್ಯಾಜಿಕ್ ನಂಬರ್ ಹರಿಯಾಣದಲ್ಲಿ. 40ರಿಂದ 48 ಸ್ಥಾನಗಳ ಮಧ್ಯದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರ ಸಿ ವೋಟರ್ಸ್ ಅವ್ರದ್ದು. ಸಾಮಾನ್ಯ ಸುಮಾರು ಸರ್ತಿ ಇವ್ರದೆಲ್ಲ 10ಕ್ಕೆ ನಿಖರ ಫಲಿತಾಂಶದ 10ಕ್ಕೆ ಬಂದಿರತಕ್ಕಂಥದ್ದನ್ನು ನಾವು ಕಂಡಿದ್ದೀವಿ ಈ ಹಿಂದೆಲ್ಲ. ಹಾಗಾಗಿ 40ರಿಂದ 48 ಸ್ಥಾನಗಳ ಗೆಲುವನ್ನು ಕಾಯಬಹುದು ಕಾಂಗ್ರೆಸ್. ಬಿಜೆಪಿ 27ರಿಂದ 32 ಸ್ಥಾನವನ್ನು ಗೆಲ್ಲಬಹುದು ಅಂತಕ್ಕಂಥ ಲೆಕ್ಕಾಚಾರ ಸಿ ವೋಟರ್ಸ್ ಸಮೀಕ್ಷೆಯಲ್ಲಿ ಈ ರೀತಿ ಬಂದಿದೆ. ಅಂದರೆ ಸರಳ ಬಹುಮತ ಅಂದಾಗ ಹೆಚ್ಚು ಕಡಿಮೆ ಇಂಡಿಪೆಂಡೆನ್ಸು, ಸಣ್ಣ ಸಣ್ಣ ಪಾರ್ಟಿಗಳು, ಅವ್ರನ್ನ ಯಾರು ಬೇಕಾದರೂ ಸೆಳಿಬಹುದು.